ಆದರೆ ಒರಿಜಿನಲ್ ಅಲ್ಲ, 1 ಗ್ರಾಮ್ ಗೋಲ್ಡ್. ಸಂಜೀವ, ಏನ್ ಹೇಳ್ತಾ ಇದ್ಯಾ? ಈ ಒಡವೆ ನಮ್ಮ ಅಂಗಡಿದಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಪರಿಮಳ, ಇದರಲ್ಲಿ 1 ಗ್ರಾಮ್ ಗೋಲ್ಡ್ ನೆಕ್ಲೆಸ್ ಇದೆ. ಇವತ್ತು ಬರೋ ಕಸ್ಟಮರಿಗೆ ಕೊಟ್ಬಿಟ್ಟು ಟೋಪಿ ಹಾಕ್ರಿ. ಯಾರು ಇಲ್ಲಿ ಮ್ಯಾನೇಜರು? ಸರ್ ನಮಸ್ತೆ, ಹೇಳಿ ಏನಾಗಬೇಕಿತ್ತು? 3 ತಿಂಗಳಿಂದ ಈ ನೆಕ್ಲೆಸ್ ತಗೊಂಡೋಗಿದೆ ನಾನು. ಇದನ್ನ ಆಡಾಡಕ್ಕಂತ ಹೋದ್ರೆ ಇದು ನಕಲಿ ಬಂಗಾರ ಅಂತ ಹೇಳ್ತಾ ಇದ್ದಾರೆ. ಈ ನೆಕ್ಲೆಸ್ ನನ್ನ ಮುಖದ ಮೇಲೆ ಬಿಸಾಕಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರು. ಶ್ರೀವಾರಿ ಜ್ಯುವೆಲರ್ಸ್ ಅವರು ನಂಬಿಕಸ್ಸು ಅಂತ ಬಂದಿದ್ದಕ್ಕೆ ನಮಗೆ ಸರಿಯಾಗೇ ಆಯ್ತು. ಸರ್, ಏನ್ ಹೇಳ್ತಾ ಇದ್ದೀರಾ ನೀವು? ನಮ್ಮ ಅಂಗಡಿ ಒಡವೆನ ನಕಲಿ ಅಂತ ಹೇಳಿದ್ರ? ಇಲ್ಲಿ ಕೊಡಿ, ಇಲ್ಲಿ. ರೀ ಸ್ವಾಮಿ, ಇದು ನಮ್ಮ ಅಂಗಡಿದಲ್ಲ, ತಗೊಳ್ಳಿ. ನಮ್ಮ ಅಂಗಡಿ ಒಡವೆಯಲ್ಲಿ ಲೋಗೋದು ಪ್ರಿಂಟ್ ಇರುತ್ತೆ. ಮಂಜಣ್ಣ, ನಮ್ಮ ಅಂಗಡಿ ಒಡವೆ ಕೊಡಿ. ನೋಡಿ, ಲೋಗೋ ಇದರಲ್ಲಿ ಪ್ರಿಂಟ್ ಆಗಿದೆ, ಕಾಣ್ತಾ ಇದೆಯಾ? ನಮ್ಮ ಅಂಗಡಿ ಪ್ರತಿಯೊಂದು ಒಡವೆ ಮೇಲೂ ನಮ್ಮ ಅಂಗಡಿ ಲೋಗೋ ಇರುತ್ತೆ. ನೀರ್ ತಂದಿರೋ ಒಡವೆಯಲ್ಲಿ ಲೋಗೋ ಎಲ್ಲಿದೆ? ನಕಲಿ ಬಂಗಾರನ ತಂದು ನಮಗೆ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ನೋಡ್ತಾ ಇದ್ದೀರಾ? ಈಗಲೇ ಇಲ್ಲಿಂದ ಹೋಗಿ, ಇಲ್ಲ ಅಂದ್ರೆ ಪೊಲೀಸ್ ಅವ್ರನ್ನ ಕರೆಸಿ ನಿಮ್ಮನ್ನ ಅರೆಸ್ಟ್ ಮಾಡಿಸ್ತೀನಿ. ಕರ್ಸಿ ಪೊಲೀಸ್ ಅವ್ರನ್ನ. ಅದು ಹೇಗೆ ಅರೆಸ್ಟ್ ಮಾಡ್ತಾರೋ ನಾನು ನೋಡೇ ಬಿಡ್ತೀನಿ. ಒರಿಜಿನಲ್ ಬಂಗಾರಕ್ಕೆ ಹಣ ತಗೊಂಡು ಡೂಪ್ಲಿಕೇಟ್ ಕೊಟ್ಟು ಮೋಸ ಮಾಡ್ತೀರಾ? ಕರ್ಸಿ ಪೊಲೀಸ್ ಅವ್ರನ್ನ. 1 ನಿಮಿಷ, ಆವೇಶ ಪಡಬೇಡಿ, ಕೊಡಿ ಅದನ್ನು. ಆದರೆ ಒರಿಜಿನಲ್ ಅಲ್ಲ, 1 ಗ್ರಾಮ್ ಗೋಲ್ಡ್. ಸಂಜೀವ, ಏನ್ ಹೇಳ್ತಾ ಇದ್ಯಾ? ಈ ಒಡವೆ ನಮ್ಮ ಅಂಗಡಿದಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಮೇ ಬಿ ಯಾರೋ ನಮ್ಮ ಕಾಂಪಿಟೇಟರ್ಸು ಈ ರೀತಿ ನಮ್ಮ ಅಂಗಡಿದೆ ಡಿಸೈನ್ ನ ಮಾಡಿಸಿ ಈ ರೀತಿ ಮಾಡ್ತಿರ್ಬೋದು ಅನ್ಸತ್ತೆ. ಈ ರೀತಿ ಎಲ್ಲ ಮಾಡಿ ನಮ್ಮ ರೆಪ್ಯುಟೇಷನ್, ನಮ್ಮ ಬಿಸ್ನೆಸ್ನೆಲ್ಲ ಹಾಳು ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಮೇ ಬಿ ಇವನು ಬೇರೆಯವ್ರ ಅಂಗಡಿ ಏಜೆಂಟೇ ಇರ್ಬೇಕು ಅನ್ಸತ್ತೆ. ಏನ್ರಿ ಬಾಯಿಗೆ ಬಂದಾಗೆಲ್ಲ ಆರೋಪ ಮಾಡ್ತಾ ಇದ್ದೀರಾ? 15 ವರ್ಷದಿಂದ ನಿಮ್ಮ ಅಂಗಡಿಲಿ ಒಡವೆ ತಗೋತಾ ಇದ್ದೀನಿ ನಾನು. ಬೇಕಾದಷ್ಟು ಸರಿ ಕಷ್ಟಕ್ಕೆ ಅಂತ ಅಡ ಇಟ್ಟಿದ್ದೀನಿ, ಬಿಡಿಸ್ಕೊಂಡು ಇದ್ದೀನಿ. ಆದ್ರೆ ಯಾವತ್ತೂ ಈ ರೀತಿ ಆಗಿರ್ಲಿಲ್ಲ. ಸರ್, 1 ನಿಮಿಷ, ಈ ಒಡವೆ ತಗೊಂಡಿದ್ದಕ್ಕೆ ನಿಮ್ಮ ಹತ್ರ ಬಿಲ್ ಇದೆಯಾ? ಇದೆ ಸರ್. ಕೊಡಿ ಅದು. ಕರೆಕ್ಟೇ, ಇದು ನಮ್ಮ ಅಂಗಡಿ ಒಡವೆನೆ. ಸಂಜೀವ, ವಾಟ್ ಆರ್ ಯು ಟಾಕಿಂಗ್? ಹೌ ಇಸ್ ಇಟ್ ಪಾಸಿಬಲ್? ವಿಲ್ ಚೆಕ್ ಇಟ್ ಲೇಟರ್. ಸರ್, 2 ತಿಂಗಳಿಂದ ನಿಮ್ಮ ಅಂಗಡಿಲಿ ಚೈನ್ ತಗೊಂಡಿದ್ದೆ. ಗೋಲ್ಡ್ ಲೋನ್ಗೆ ಅಪ್ಲೈ ಮಾಡಿದ್ದೆ, ಇದು ಒರಿಜಿನಲ್ ಗೋಲ್ಡ್ ಅಲ್ಲ ಅಂತ ಇದ್ದಾರೆ.
ಸರ್ ಇಲ್ಲಿ ನೋಡಿ ಸರ್ ನಾನು ಒಡವೆ ತಗೊಂಡಿರೋ ಬಿಲ್ಲು. ನಂದನ್ನ ಏಜೆಂಟ್ ಅದು ಇದು ಅಂತ ಬ್ಲೇಮ್ ಮಾಡ್ತಿದ್ರಿ, ಈಗೇನ್ ಹೇಳ್ತೀರಾ? ಸಾರಿ ಸರ್, ನಮಗೆ ಗೊತ್ತಿಲ್ದಿರ ಹಾಗೆ ಎಲ್ಲೋ ಏನೋ ಮ್ಯಾನಿಪುಲೇಷನ್ ಆಗಿದೆ. ದಯವಿಟ್ಟು ನನಗೆ 2 ದಿನ ಟೈಮ್ ಕೊಡಿ. ನಾನು ಇದನ್ನ ಪತ್ತೆ ಹಚ್ಚಿ ಅಸಲಿ ಒಡವೆನ ನಿಮ್ಗೆ ಕೊಡ್ತೀನಿ. ನಿಮ್ ಒಡವೆ ಯಾವನಿಗೆ ಬೇಕು? ಈಗ ತಗೊಂಡು ಅನ್ಭವಿಸ್ತಿರೋ ಸಾಲ್ದ? ನಮ್ಗೆ ಹಣ ವಾಪಸ್ ಕೊಟ್ಬಿಡಿ. ಸರ್ ನನ್ಗೂ ದುಡ್ಡೇ ಕೊಟ್ಬಿಡಿ. ನಿಮ್ ಶ್ರೀವಾರಿ ಜ್ಯುವೆಲರ್ಸ್ ಸವಾಸ ಬೇಡ ನಮ್ಗೆ, ನಾವು ಬೇರೆ ಅಂಗಡಿ ನೋಡ್ಕೊಂತೀವಿ. ನಮ್ ಕಸ್ತು ಅಂತ ಬಂದ್ರೆ ನೋಡ್ರಿ ಹ್ಯಾಕ್ ಟೋಪಿ ಹಾಕ್ತಾರೆ. ಇನ್ 2 ದಿವಸದಲ್ಲಿ ದುಡ್ಡು ವಾಪಸ್ ನೋಡ್ಬೇಕು, ಇಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ. ಇನ್ಮೇಲೆ ಈಗ ಮಾಡೋದ್ ಬೇಡ, ಯಾಕೋ ಸಿಕ್ಕಾಕೊಂಡ್ತೀವಿ ಅನಿಸ್ತಿದೆ. ಹಾಗೆಲ್ಲ ಏನೂ ಆಗಲ್ಲ, ಹೆದರ್ಕೋಬೇಡಿ, ನಾನು ನೋಡ್ಕೋತೀನಿ. ದೊಡಮ್ಮ, ಹೆದರ್ಕೋಬೇಡಿ, ನಿಮ್ಮ ಬಗ್ಗೆ ನೀವು ಚಿಂತೆ ಇಟ್ಕೋಬೇಡಿ. ನೋಡಿ, ನಿಮ್ಮ ಆರೋಗ್ಯನ ಹಂತ ಹಂತವಾಗಿ ಹೇಗೆ ಸರಿ ಮಾಡಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ನೋಡಿ, ಮತ್ತೆ ಭಯ ಪಡ್ತಾ ಇದ್ದೀರಾ? ಅವ್ರು ಎಷ್ಟೊಂದು ವರ್ಷದಿಂದ ನಿಮ್ಗೆ ಟ್ರೀಟ್ಮೆಂಟ್ ಕೊಡ್ತಿರೋ ಡಾಕ್ಟರ್ ಅಲ್ವಾ? ಇನ್ನೊಂದು ಸ್ವಲ್ಪ ಹೊತ್ತು ತಡ್ಕೊಳ್ಳಿ, ಆಮೇಲೆ ನಿಮಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಬರಲ್ಲ. ಯಾಕಂದ್ರೆ ನೀವೇ ಇರಲ್ವಲ್ವ. ಅಂದ್ರೆ ನೀವು ಬೇಗ ಸರಿ ಹೋಗ್ತೀರಾ ಅಂತ ಹೇಳ್ತಿದ್ದೆ ಅಷ್ಟೇ. ನೀವು ಬೇರೆ ತರ ಅರ್ಥ ಮಾಡ್ಕೊಂಡ್ರ ದೊಡಮ್ಮ? ನೀನ್ ಯಾಕೆ ಬಂದೆ ಇಲ್ಲಿ? ನಿನ್ನ ನೋಡಿದ್ರೆ ದೊಡ್ಡಮ್ಮಂಗ ಆಗಲ್ಲ. ಕೂಗಾಡ್ತಾರೆ, ಕಿರ್ಚಾಡ್ತಾರೆ, ಕೋಪ ಮಾಡ್ಕೋತಾರೆ, ಕೆನ್ನೆಗೊಂದು ಬಾರಿಸ್ತಾರೆ. ಈಗಾಗ್ಲೇ ಅದ್ರ ಅನುಭವ ಇದೆ ಅಲ್ವಾ ನಿನ್ಗೆ? ಹೋಗಿಲ್ಲಿಂದ. ಅದನ್ನ ಕೇಳೋದಿಕ್ಕೆ ನೀನ್ ಯಾರು? ನಾನ್ ಯಾರ? ನಾನು ಅವ್ರ ಮಗಳು. ನಾನು ಸೊಸೆ. ಅವ್ರು ಯಾರನ್ನು ನೋಡೋದಕ್ಕೆ ಇಷ್ಟಪಡಲ್ಲ, ಕೋಪ ಮಾಡ್ಕೋತಾರೆ, ಬೈತಾರೆ ಅಂತ ಇನ್ನು ಎಷ್ಟು ದಿನ ಇದೇ ಭಯದ ಗೊಂಬೆನ ನಡೆಸ್ತೀಯ ನೀನು? ಈ ಲುಕ್ ಕೊಡೋದ್ನೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಅವ್ರಿಗೂ ನನಗೂ ನಡುವೆ ತಡೆಗೋಡೆ ಆಗಿರೋದೆ ನೀನು ಅನ್ನೋದು ನನಗೆ ಗೊತ್ತು. ರಚನಾ, ಸಿಂಹನೇ ಸೈಲೆಂಟಾಗಿ ಕೂತಿರುವಾಗ ಕುಳ್ಳಿನಲ್ಲಿ ನೀನ್ ಯಾಕೆ ಎಗರಾಡ್ತಾ ಇದೀಯಾ? ಕೂಲ್. ಅತ್ತಿಗೆ, ನೀವು ಹೊರಡಿ. ನೋಡಿ, ದೊಡಮ್ಮ ನಿಮ್ಮನ್ನ ನೋಡಿ ಹೆದರ್ಕೋತಾ ಇದ್ದಾರೆ. ದೊಡಮ್ಮ, ಹೆದರ್ಕೋಬೇಡಿ, ಇವಾಗ ಕಳಿಸ್ತೀನಿ ಅತ್ತಿಗೆನ. ಅತ್ತಿಗೆ ಪ್ಲೀಸ್ ಹೊರಡಿ. ನೋಡಿ, ಇಲ್ಲಾಂದ್ರೆ ಕೋಪಕ್ಕೆ ಅವ್ರು ನಿಮ್ಮನ್ನ ಹೊಡೆದ್ ಬಿಡ್ತಾರೆ ಅಲ್ವಾ ದೊಡಮ್ಮ? ನಮ್ಮ ಅತ್ತೆ ನನಗೆ ಹೊಡೆಯೋದಿರ್ಲಿ, ನನ್ನನ್ನು ಕೊಂದ್ರೂ ಬೇಜಾರಿಲ್ಲ. ಅವ್ರು ನನಗೆ ಸರಿ ಹೋಗ್ಬೇಕಷ್ಟೆ. ನಾನು ಇಲ್ಲೇ ಇರ್ತೀನಿ.
ಚೆಕಪ್ ಎಲ್ಲ ಮುಗೀತು. ನಾನಿನ್ನು ಇಂಜೆಕ್ಷನ್ ಕೊಟ್ಟು ಹೊರಡ್ತೀನಿ. ಇಂಜೆಕ್ಷನ್ ದೊಡಮ್ಮ ಚುಚ್ಬೇಕಾದ್ರೆ ಒಂದು 10 ಸೆಕೆಂಡ್ ನೋವಾಗತ್ತಷ್ಟೇ. ಡಾಕ್ಟರ್, ನಾನೇ ನಾರ್ಮಲಿ ಯಾವಾಗಲೂ ದೊಡ್ಡಮ್ಮಂಗೆ ಇಂಜೆಕ್ಷನ್ ಕೊಡ್ತಿದ್ದೆ. ಸೊ ನಾನು ಕೊಟ್ಟು ಅವ್ರು ಕಂಫರ್ಟೇಬಲ್ ಆಗಿರ್ತಾರೆ. ಓಕೆ, ಪರವಾಗಿಲ್ಲ. ಹೇಗಿದ್ದೀರಾ ಮೇಡಮ್? ಮೇಡಮ್, ದೇವಿ ಮಾತು ಕೇಳ್ಕೊಂಡು ನಾನು ಇಷ್ಟು ದಿನ ನನ್ನ ಪ್ರೊಫೆಷನ್ಗೆ ಮೋಸ ಮಾಡಿಬಿಟ್ಟೆ ಮೇಡಮ್. ಐ ಆಮ್ ಸೋ ಸಾರಿ. ಇವತ್ತಿಂದ ನಿಮ್ಮ ಅತ್ತೆಯವ್ರಿಗೆ ನಾನು ಕರೆಕ್ಟಾಗಿರೋ ಇಂಜೆಕ್ಷನ್ ಕೊಡ್ತಾ ಇದ್ದೀನಿ. ಇನ್ನು ಮುಂದೆ ಅವರಿಗೆ ಯಾವುದೇ ಥರ ಪ್ರಾಬ್ಲಮ್ ಬರಲ್ಲ. ಅವನ ಪೂರ್ತಿಯಾಗಿ ನಾರ್ಮಲ್ ಮಾಡೋ ಜವಾಬ್ದಾರಿ ನಂದು ಮೇಡಮ್. ದಯವಿಟ್ಟು ನನ್ನ ಮೇಲೆ ಯಾವುದೇ ಪೊಲೀಸ್ ಕಂಪ್ಲೇಂಟ್ ಕೊಡಬೇಡಿ ಮೇಡಮ್. ನಿನ್ನಿಂದ ಕೆಟ್ಟಿರೋ ಅವ್ರ ಆರೋಗ್ಯ ಈಗ ನಿನ್ನ ಕೈಯಿಂದಲೇ ಸರಿಯಾಗೋ ಥರ ಮಾಡ್ತೀನಿ, ನಿನಗೇ ಗೊತ್ತಿಲ್ಲದೆ. ರಚು, ನೀನು ಕೂತ್ಕೋ, ಜೊತೆ ಊಟ ಮಾಡೋಣ. ಪರವಾಗಿಲ್ಲ ಜೀವ, ನೀವು ಮುಗಿಸಿನ ಮಾಡ್ತೀನಿ. ಕೂತ್ಕೋ. ಶ್ರೀವಾರಿ ಜ್ಯುವೆಲರ್ಸರು ನಂಬಿಕಸ್ತು ಅಂತ ಬಂದಿದ್ದಕ್ಕೆ ನಮಗೆ ಸರಿಯಾಗೇ ಆಯ್ತು. ಗೋಲ್ಡ್ ಲೋನ್ಗೆ ಅಪ್ಲೈ ಮಾಡಿದ್ದೆ, ಇದು ಒರಿಜಿನಲ್ ಗೋಲ್ಡ್ ಅಲ್ಲ. ಜೀವ, ಅಯ್ಯೋ ಓಕೆ. ಮತ್ತೆ ಊಟ ಮಾಡೋದನ್ ಬಿಟ್ಟು ಏನ್ ಚಿಂತೆ ನಿಮಗೆ? ರಚು, ಇವತ್ತು ಅಂಗಡಿಲಿ ಒಂದು ಶಾಕಿಂಗ್ ಇನ್ಸಿಡೆಂಟ್ ನಡೀತು.